ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾತ್ರಿ ಇಡೀ ಜಾಗರಣೆ, ಬೆಳಗಾವಿ ಎಸ್ಪಿ ನೇತೃತ್ವದಲ್ಲಿ ರೌಂಡ್ಸ್. ಬೆಳಗ್ಗೆ ಸಿಟಿ ರವಿಗೆ ಡಾಬಾ ಒಂದರಲ್ಲಿ ಉಪಹಾರ, ಕಾಫಿ ವ್ಯವಸ್ಥೆ. ಕೆಲ ಹೊತ್ತಲ್ಲೇ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿರುವ ಪೊಲೀಸರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ. ಸಿಟಿ ರವಿ ವಿರುದ್ಧ ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ತಯಾರಿ. ಇವತ್ತು ಬಿಜೆಪಿ ಎಂಎಲ್ಸಿಗೆ ನೋಟಿಸ್ ನೀಡುವ ಸಾಧ್ಯತೆ. ಸಂಸತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ. ಈಗ ಸಿಟಿ ರವಿಯಿಂದ ಸಚಿವೆಯ ಬಗ್ಗೆ ಅಶ್ಲೀಲ ಪದ ಬಳಕೆ. ಮುಂದಿನ ದಿನಗಳಲ್ಲಿ ಎರಡನ್ನೂ ಪ್ರಬಲ ಅಸ್ತ್ರವಾಗಿ ಬಳಸಿಕೊಂಡು ಜನರ ಎದುರು ತೆಗೆದುಕೊಂಡು ಹೋಗಲು ಕಾಂಗ್ರೆಸ್ ಪ್ಲಾನ್. ಸಿಟಿ ರವಿ ಬಂಧನ ಖಂಡಿಸಿ ಚಿಕ್ಕಮಗಳೂರು ಬಂದ್, ರಾಜ್ಯದ ಹಲವೆಡೆ ಪ್ರತಿಭಟನೆ. ಕೊಳಕು ಬಾಯಿ ಬಗ್ಗೆ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ. ಸರ್ಕಾರದ ಕುಮ್ಮಕ್ಕಿನಿಂದಲೇ ಇದೆಲ್ಲ ಆಗಿದೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ. ಸಕ್ಕರೆ ನಾಡಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಧ್ವಜಾರೋಹಣದ ಬಳಿಕ ಜಾನಪದ ಕಲಾ ತಂಡಗಳ ಜೊತೆ ಸಮ್ಮೇಳನಾಧ್ಯಕ್ಷ ಗೋರು ಚೆನ್ನಬಸಪ್ಪರ ಅದ್ದೂರಿ ಮೆರವಣಿಗೆ. ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಉದ್ಘಾಟಿಸಲಿರುವ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.